4,90,000ಕ್ಕೆಲ್ಲ ಒಂದು ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತಹ 2018 ಮಾಡೆಲ್ ಸ್ವಿಫ್ಟ್ ಡಿಸೈರು ಟೂರೆಸ್ ವಿತ್ ಸಿಂಗಲ್ ಏರ್ ಬ್ಯಾಗು ಸಿಗೋವಂಥದ್ದು. ಸರ್ ನಿಮ್ಮ ಹತ್ರ ಎಲ್ಲ ವೆಹಿಕಲ್ ಆಕ್ಸಿಡೆಂಟ್ ಫ್ರೀ ಇರುತ್ತಾ ಹೇಗೆ? 100% ಸರ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ನಮ್ಮ ಹತ್ರ ಎಲ್ಲ ಇರೋದಿಲ್ಲ. ಅವ್ರು ಏನಿದ್ರು ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ತೊಗೊಂಡೋಗ್ಬೋದು ಸರ್. 2023 ಮಾಡೆಲ್ VXi 6,60,000ಕ್ಕೆ ಸಿಗ್ತಾ ಇದೆ. ಸರ್ ಎಕ್ಸಾಂಪಲ್ ಇದೇ ಗಾಡಿ ಶೋರೂಮಲ್ಲಿ ತೊಗೋಬೇಕಂದ್ರೆ ಎಷ್ಟಾಗುತ್ತೆ ಪ್ರೈಸು? ಸರ್ 8 lakh ಮೇಲಿದೆ ಸರ್ ಇದು. ಸರ್ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೆ. ಸರ್ ನಿಮ್ಮ ಕಡೆಯಿಂದ ಬಂದರೆ ಒಂದು 760 ಮಾಡ್ಕೊಡ್ತೀನಿ ಸರ್. 7,60,000ಕ್ಕೆ 2023 ಮಾಡೆಲ್ಲು ಪೆಟ್ರೋಲ್ ಗಾಡಿ, ಅದು ಕೂಡ ZXi ಫೈನಲ್ ಆಗುತ್ತೆ. ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಮತ್ತು ಪುಷ್ ಬಟನ್ ಸ್ಟಾರ್ಟು ಮತ್ತು ಇನ್ಫೋಟೈನ್ಮೆಂಟ್ ಸಿಸ್ಟಮು ಎಲ್ಲ ಫೀಚರ್ಸು ಇದರಲ್ಲಿ ಇರುವಂಥದ್ದು. ದುಡಿಯೋಕ್ಕಿಂತ ಗಾಡಿ ತೊಗೊಂಡೋಗ್ತಾ ಇದ್ದೀರಾ, ತೊಗೊಂಡೋಗಿದ ತಕ್ಷಣವೇ ಮೆಕ್ಯಾನಿಕ್ ಹತ್ರ ನೀವು ಬಿಟ್ಟು ಖರ್ಚು ಮಾಡೋದು ಬೇಡ. ದುಡಿಯೋಕ್ಕೆ ಒಳ್ಳೆ ಗಾಡಿ ತೊಗೊಂಡೋಗ್ತಾ ಇದ್ದೀರಾ, ಬಂದು 4 ಗಾಡಿ ನೋಡ್ಬಿಟ್ಟು ತೊಗೊಂಡೋಗಿ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಬೆಂಗಳೂರು ಎಷ್ಟು ಬ್ಯುಸಿಯೆಸ್ಟ್ ಸಿಟಿ ಅಂತ ಹೇಳಿದ್ರೆ IT ಹಬ್ ಅಂತ ಕರೀತಾರೆ. ದಿನನಿತ್ಯ ಸಾವಿರಾರು ಕಂಪ್ನಿಗಳು ಕೂಡ ಸ್ಟಾರ್ಟ್ ಆಗ್ತವೆ. ಸೊ ಹಾಗಾಗಿ ಕ್ಯಾಬ್ಗಳು ತುಂಬ ರಿಕ್ವೈರ್ಡ್ ಇರುತ್ತೆ. ಯಾಕೆಂದರೆ ಎಲ್ಲ ಕಡೆಯಿಂದ ಕೆಲಸಕ್ಕೆ ಅಂತ ಇಲ್ಲಿ ಬರ್ತಿರ್ಬೇಕಾದ್ರೆ ಕ್ಯಾಬ್ಗಳು ಬೇಕಾಗ್ತವೆ. ಸೊ ನಾನು ಯೂಸ್ಡ್ ಕಾರ್ ಸುಮಾರು ಶೋರೂಮ್ಗಳನ್ನ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಇವತ್ತು ಮತ್ತೊಂದು ಹೊಸ ಶೋರೂಮ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಸ್ಫೂರ್ತಿ ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು. ಸೊ ಶೋರೂಮ್ ಹೊಸದಾಗಿರ್ಬೋದು, ಬಟ್ ಮನುಷ್ಯ ಹಳಬ್ರೇ, ಅಂದರೆ ಮುಂಚೆನೇ ಬಿಸ್ನೆಸ್ಸಲ್ಲಿದ್ದರು. ಒಂದು ವೆಲ್ ನೋನ್ ಯೂಸ್ಡ್ ಕಾರ್ ಶೋರೂಮ್ ಅವರ ಬ್ರದರೇ ಆ್ಯಕ್ಚುಲಿ ಇವರು. ಸೊ ಅವರು ಒಂದು ಹೊಸ ಶೋರೂಮ್ನ ಓಪನ್ ಮಾಡಿದ್ದಾರೆ ಪಾರ್ಕಿಂಗ್ ಸಮಸ್ಯೆಯಿಂದಾಗಿ. ಬಟ್ ಇಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ಲಾನಿಂಗು ಆ್ಯಂಡ್ ಪಾರ್ಕಿಂಗ್ ಸಮಸ್ಯೆ ಇಲ್ಲವೇ ಇಲ್ಲ. ಆ್ಯಂಡ್ ಟೆಸ್ಟ್ ಡ್ರೈವ್ ಕೊಡೋದಕ್ಕೂ ತುಂಬ ಈಸಿಯಾಗಿದೆ. ಸೊ ಇವತ್ತು ನಾನು ಬಂದಿರೋದು ಸ್ಫೂರ್ತಿ ಎಂಟರ್ಪ್ರೈಸಸ್. ಎಲ್ಲಿ ಬರುತ್ತಪ್ಪ ಅಂತ ಹೇಳೋದಾದರೆ, ಇದು ಬಂದ್ಬಿಟ್ಟು ಹೊಸಕೆರೆಹಳ್ಳಿ ಅಂಡರ್ ಪಾಸಲ್ಲಿ ನಿಮಗೆ ಏನು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಬರುತ್ತೆ, ಅಲ್ಲಿಂದ ಡೆಡ್ ಎಂಡ್ ಬಂದರೆ ರೈಟ್ ತಗೊಂಡ್ರೆ ಒಂದು 100 ಮೀಟರ್ಸಲ್ಲೇ ಬರುವಂಥದ್ದು. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಬನ್ನಿ ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡು, ನಾಗರಾಜ್ ಸರ್ ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನ ಚೆನ್ನಾಗಿ ವೆಲ್ಕಮ್ ಮಾಡಿಕೊಂಡು ಆದಷ್ಟು ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್, ವೆಲ್ಕಮ್ ಟು ಅವರ್ ಚಾನಲ್. ಥ್ಯಾಂಕ್ ಯು ಸರ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಸುಮಾರು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ರಿ, ಇವಾಗ ನಿಮ್ಮದೇ ಆದಂಥ ಒಂದು ಶೋರೂಮು. ತಿಳಿಸ್ಕೊಡಿ ಸರ್, ಯಾವ ಥರ ಇದೆ ಎಕ್ಸ್ಪೀರಿಯನ್ಸು? ಸರ್ ತುಂಬ ಚೆನ್ನಾಗಿದೆ. ನಿಮ್ಮ ಚಾನಲ್ಸಿಂದ ತುಂಬ ಕಸ್ಟಮರ್ ಬರ್ತಾ ಇದ್ದಾರೆ, ನಮಗೆ ಫಸ್ಟಿಂದನೂ ಬರ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಮತ್ತು ಅದಕ್ಕೋಸ್ಕರ ಇನ್ನೊಂದು ವೀಡಿಯೋ ಮಾಡೋಣ ಅಂತ ನಿನ್ನೆ ಕರ್ಸ್ಕೊಂಡಿದ್ದೀವಿ ಈಗ. ಥ್ಯಾಂಕ್ ಯು ಸರ್. ಎಷ್ಟು ಕಾರ್ಗಳು ಅವೈಲೇಬಲ್ ಇದೆ ಸರ್? ಈಗ ಪ್ರೆಸೆಂಟು ಈಗ ಒಂದು 20-25 ವೆಹಿಕಲ್ಸ್ ಇದೆ ನನ್ನ ಹತ್ರ ಸರ್. ಈಗ 25 ವೆಹಿಕಲ್ ಅವೈಲೇಬಲ್ ಇದೆ. ಯಾವೆಲ್ಲ ವೆಹಿಕಲ್ ನೋಡ್ಬೋದು ನಾವು? ಸರ್ ಮಾರುತಿ ಶಿಫ್ಟ್ ಡಿಸೈರ್ ಇದೆ, ಎರ್ಟಿಗಾ ಇದೆ, ಝೈಲೋ ಇದೆ, ಮರಾಜೋ ಇದೆ, ಎಕ್ಸೆಂಟ್ ಇದೆ, CNG ವೆಹಿಕಲ್ಸ್ ಇದೆ, ಎರ್ಟಿಗಾ ಇದೆ, ಡೀಸೆಲ್ ವೆಹಿಕಲ್ಸ್, ಎಲ್ಲ ಥರ ವೆಹಿಕಲ್ಸ್ ಸಿಗುತ್ತೆ. 100% ಸರ್. ಓಕೆ ಸರ್, ಹಾಗಾದರೆ ಲೋನ್ ಮಾಡ್ಕೊಡ್ತೀರಾ? 100% ಕರ್ನಾಟಕ ಎಲ್ಲ ಕಡೆಗೂ ಲೋನ್ ಮಾಡಿಸ್ಕೊಡ್ತೀವಿ. 2016 ಮಾಡಲಿಂದ ಎಲ್ಲ ವೆಹಿಕಲ್ಸ್ಗೂ ಲೋನ್ ಆಗುತ್ತೆ ಸರ್. ಆ್ಯಂಡ್ ಓಲಾ ಊಬರ್ಗೆಲ್ಲ ಅಟ್ಯಾಚ್ ಮಾಡ್ಕೊಡ್ತೀವಿ, ಕಂಪ್ನಿಗೆ ಅಟ್ಯಾಚ್ ಮಾಡ್ಕೊಡ್ತೀವಿ. ಎಲ್ಲದಕ್ಕೂ ನಮ್ಮ ಕಡೆಯಿಂದ ಏನು ಬೇಕೋ ಸಪೋರ್ಟ್ ಮಾಡ್ತೀವಿ ಸರ್. ವೀಕ್ಷಕರೇ, ಬರೀ ಓಲಾ ಊಬರ್ ಅಲ್ಲ, ಕಂಪ್ನಿ ಕೂಡ ಅಟ್ಯಾಚ್ ಮಾಡಿಕೊಡ್ತಾರೆ. ನಿಮಗೆ ಇಮಿಡಿಯೇಟ್ ಇವತ್ತು ತೊಗೊಂಡ್ರಿ ಅಂತ ಹೇಳಿದ್ರೆ ಮಾರನೇ ದಿನದಿಂದನೇ ಕೆಲಸ ನೀವು ಶುರು ಮಾಡ್ಬೋದು. ಆ ಥರ ಒಂದು ಫೆಸಿಲಿಟಿ ಇಲ್ಲಿ ಸಿಗುವಂಥದ್ದು. ಸೊ ಬನ್ನಿ, ಆಗಿದ್ರೆ ವೀಕ್ಷಕರೇ, ಯಾವೆಲ್ಲ ಗಾಡಿಗಳಿದೆ ಅಂತ ಹೇಳ್ಬಿಟ್ಟು, ಏನು ಪ್ರೈಸಲ್ಲಿ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಮೊದಲನೇ ವೆಹಿಕಲ್ ಸ್ವಿಫ್ಟ್ ಡಿಸೈರ್ ಇದೆ. ಎಸ್ ಸರ್. ಸರ್ 2018 ಮಾಡಲು ಸಿಂಗಲ್ ಓನರ್ ಇದು. ರನ್ನಿಂಗ್ ಡಾಕ್ಯುಮೆಂಟ್ಸು 5,20,000 ಹೇಳ್ತೀವಿ, ನೆಗೋಷಿಯಬಲ್ ಕೊಡ್ತೀವಿ ಸರ್. 5,25,000ಕ್ಕೆ 2018 ಮಾಡೆಲ್ ಸ್ವಿಫ್ಟ್ ಡಿಸೈರ್ ಸಿಗ್ತಾ ಇದೆ ಸರ್. ನೆಗೋಷಿಯಬಲ್ ಅಂತ ಹೇಳಿದ್ರೆ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ. ಫೈನಲ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 490 ಮಾಡ್ಕೊಡ್ತೀವಿ ಸರ್. 4,90,000ಕ್ಕೆಲ್ಲ ಒಂದು ಬ್ರ್ಯಾಂಡ್ ನ್ಯೂ ಟೈರ್ ಇರುವಂತಹ 2018 ಮಾಡೆಲ್ ಸ್ವಿಫ್ಟ್ ಡಿಸೈರು ಟೂರೆಸ್ ವಿತ್ ಸಿಂಗಲ್ ಏರ್ ಬ್ಯಾಗು ಸಿಗೋವಂಥದ್ದು. ಇಂಟೀರಿಯರ್ ಕಂಡೀಷನ್ ಚೆಕ್ ಮಾಡ್ಕೊಂಬಿಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಸುಜುಕಿದು ಬರುತ್ತೆ. ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ ಟೂರಿಸ್ ಆಗಿರೋದ್ರಿಂದ. ಮತ್ತು ಲೆದರ್ ಅಪಲ್ಸ್ಟ್ರಿ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ನೆಕ್ಸ್ಟ್ ವೆಹಿಕಲ್ ನೋಡ್ತಿರ್ಬೋದು, ಯಾರಾದರೂ 7 ಸೀಟರ್ ನೋಡ್ತಾ ಇದ್ರೆ ಎರ್ಟಿಗಾ ಕೂಡ ಅವೈಲೇಬಲ್ ಇದೆ. ಎಸ್ ಸರ್. ಸರ್ ಇದು 2023 ಮಾಡಲು ZXi ಮಾಡಲು, ಇದು ಟಾಪ್ ಎಂಡ್ ಮಾಡಲು, ಸಿಂಗಲ್ ಓನರ್ 51,000 ಓಡಿದೆ ಸರ್. 11,50,000 ಹೇಳ್ತೀವಿ ಸರ್. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 11 ಲಕ್ಷಕ್ಕೆ ಮಾಡ್ಕೊಡ್ತೀವಿ ಸರ್. ಯಾವ ಮಾಡಲು ಸರ್ ಇದು? 23 ಮಾಡಲ್, 23 ಮಾಡಲ್ಲು ವಿತ್ CNG ಅಲ್ಲ? CNG ವಿತ್ ಪೆಟ್ರೋಲ್. CNG ವಿತ್ ಪೆಟ್ರೋಲು, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, DRLಸು, ಫಾಗ್ ಲ್ಯಾಂಪು, ಡೈಮಂಡ್ ಕಟ್ ಅಲಾಯ್ ವೀಲ್ಸು, ಲೆದರ್ ಅಪಲ್ಸ್ಟ್ರಿ ಆಗಿರ್ಬೋದು, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಆಗಿರ್ಬೋದು, ಡ್ಯುಯಲ್ ಏರ್ ಬ್ಯಾಗ್ ಆಗಿರ್ಬೋದು, ಎಲ್ಲ ಫೀಚರ್ಸು ವಿತ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಬರೋವಂಥದ್ದು. ಮತ್ತು ರೂಫಲ್ಲಿ AC ವೆಂಟ್ಸ್ ಕೂಡ ಬರುತ್ತೆ ಸರ್. ಇದು ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ನಿಮ್ಮ ಚಾನಲ್ ಕಡೆಯಿಂದ 11 ಲಕ್ಷಕ್ಕೆ ಕೊಡ್ತೀನಿ ಸರ್. 11 ಲಕ್ಷಕ್ಕೆ 2023 ಮಾಡೆಲ್ ಎರ್ಟಿಗಾ ಪೆಟ್ರೋಲ್ ವಿತ್ CNG ಟಾಪ್ ಎಂಡ್ ವೇರಿಯಂಟು. ಹೌದು ಸರ್, ಫೈನಲ್ ಆಗುತ್ತೆ. ವೆಹಿಕಲ್ ನೋಡ್ತಿರ್ಬೋದು, ಸ್ವಿಫ್ಟ್ ಡಿಸೈರ್ ಇದೆ. ಎಸ್ ಸರ್. 2020 ಮಾಡಲು ಸಿಂಗಲ್ ಓನರು, ರನ್ನಿಂಗ್ ಡಾಕ್ಯುಮೆಂಟ್ಸ್ ಇದೆ. 6,50,000 ಹೇಳ್ತಿದ್ದೀವಿ ಸರ್. ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. 20 ಮಾಡೆಲ್ LDI ಇದು. ಗ್ರಿಲ್ ಚೇಂಜ್ ಮಾಡಿದ್ದಾರೆ, ಕ್ರೋಮ್ ಗ್ರಿಲ್ ಹಾಕಿದ್ದಾರೆ, ಇದಕ್ಕೆ ಲೆದರ್ ಅಪೋಲ್ಸ್ಟ್ರಿ ಬರುತ್ತೆ. ಹಾಗೆ ನಿಮಗೆ 20 ಮಾಡೆಲ್ ಆಗಿರೋದ್ರಿಂದ ಏರ್ ಬ್ಯಾಗ್ ಬಂದೇ ಬರುತ್ತೆ, ಮ್ಯಾಂಡೇಟ್ರಿ ಮಾಡಿಬಿಟ್ಟಿದ್ರು ಅಷ್ಟೊಳಗೆ. ಟೂ ಏರ್ ಬ್ಯಾಗ್ಸ್ ಬರುತ್ತೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ಒಳ್ಳೆ ಮೈಲೇಜ್ ಕೂಡ ಬರೋ ಅಂಥದ್ದು.
ಆ್ಯಕ್ಚುಲಿ ಈ ಶೇಪಲ್ಲಿ ಸ್ವಲ್ಪ ಡೀಸೆಲ್ ವೆಹಿಕಲ್ಗಳು ಕಮ್ಮಿ ಸರ್. ಪ್ರೈಸ್ ಇದು ಸರ್ 6,50,000 ಹೇಳ್ತಾ ಇದ್ದೀವಿ. ಫೈನಲ್ ನಿಮ್ಮ ಕಡೆಯಿಂದ ಬಂದರೆ 6,25,000 ಕೊಡ್ತೀವಿ ಸರ್. 6,25,000ಗೆ 20 ಮಾಡಲ್ಲು, ಅದು ಕೂಡ ಸ್ವಿಫ್ಟ್ ಡಿಸೈರ್ ನ್ಯೂ ಶೇಪು ಫೈನಲ್ ಆಗುವಂಥದ್ದು. ನೆಕ್ಸ್ಟ್ ಮತ್ತೊಂದು ಸ್ವಿಫ್ಟ್ ಡಿಸೈರೇನೆ ಸರ್. ಇದು 2020 ಮಾಡಲು, ಸಿಂಗಲ್ ಓನರು, LDI ಮಾಡಲ್. ಇದನ್ನು 6,50,000 ಹೇಳ್ತಿದ್ದೀವಿ ಸರ್. ಇದು ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀವಿ. 20 ಮಾಡಲ್ ಇದು. ಹೌದು. ಪ್ರತಿಯೊಂದು ಗಾಡಿಲೂ ಕೂಡ ಟೈರ್ ಅಕಸ್ಮಾತ್ ಏನಾದರೂ ಹೋಗಿದ್ರೆ ಇವರೇ ಚೇಂಜ್ ಮಾಡಿ ನೀಟಾಗಿ ರೀಫೋಬ್ ಮಾಡಿ ನಿಲ್ಲಿಸಿರ್ತಾರೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ, ನೋಡ್ತಿರ್ಬೋದು. ಇದು ಕೂಡ LDA, ಬಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಹಾಕಿದ್ದಾರೆ ಪಯೋನೀರ್ದು. 6,50,000 ಸರ್. 50,000ಕ್ಕೆ ಫೈನಲ್ ಮಾಡಿ ಕೊಡ್ತೀರಾ. ನೆಕ್ಸ್ಟ್ ವೆಹಿಕಲ್ ಸರ್ ಇದು ಸರ್. ಇದು 2020 ಮಾಡಲು, LDI ಮಾಡಲ್. ಇದನ್ನು ಇದು 6,50,000 ಹೇಳ್ತೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. ಸಿಂಗಲ್ ಓನರ್ ವೆಹಿಕಲ್ ಇದು ಕೂಡ. ಆ್ಯಂಡ್ ಪ್ರತಿ ವೆಹಿಕಲ್ಲು ಕೂಡ ಕಂಡೀಷನ್ ಚೆಕ್ ಮಾಡ್ಕೋಬೋದು. ನಾನು ಹೇಳೋವಂಥ ಅವಶ್ಯಕತೆನೇ ಇಲ್ಲ ಸರ್. ನಿಮ್ಮ ಹತ್ರ ಎಲ್ಲ ವೆಹಿಕಲ್ ಆಕ್ಸಿಡೆಂಟ್ ಫ್ರೀ ಇರುತ್ತಾ ಹೇಗೆ? 100% ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ನಮ್ಮ ಹತ್ರ ಎಲ್ಲ ಇರೋದಿಲ್ಲ. ಅವ್ರು ಏನೇ ಇದ್ರು ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡಿಸ್ಕೊಂಡು ತೊಗೊಂಡೋಗ್ಬೋದು ಸರ್. ಸೊ ಆ ಥರ ಒಂದು ಗಾಡಿಗಳನ್ನ ನೀವು ಕೊಡ್ತಾ ಇದ್ದೀರಾ? ಹೌದು. ನೆಕ್ಸ್ಟ್ ವೆಹಿಕಲ್ ಮತ್ತೊಂದು ಎರ್ಟಿಗಾ ಇದೆ ಸರ್. ಇದು ಫೈನಲ್ ಪ್ರೈಸು ಸರ್ ಇದು? ಸರ್ 6,25,000 ಕೊಡ್ತೀನಿ ಸರ್. 6,25,000ಗೆಲ್ಲ ನಿಮಗೆ ನ್ಯೂ ಶೇಪ್ 2019 ಮಾಡಲ್ ಸರ್ ಇದು? 20 ಮಾಡಲೇ ಸ್ವಿಫ್ಟ್ ಡಿಸೈರ್ LDI ಸಿಗ್ತಾ ಇದೆ. ನೆಕ್ಸ್ಟ್ ಇದು ಸರ್? ಸರ್ ಎರ್ಟಿಗಾ ಇದು 24 ಮಾಡಲ್ಲು, ಸಿಂಗಲ್ ಓನರು, ಲೈಫ್ ಟ್ಯಾಕ್ಸ್ ಇದು. ಓಕೆ. ಲೈಫ್ ಟೈಮ್ ಟ್ಯಾಕ್ಸ್ ಪೇ ಆಗಿರುವಂತಹ ಗಾಡಿ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸು, DRLಸು, ಫಾಗ್ ಲ್ಯಾಂಪು ಎಲ್ಲ ಫೀಚರ್ಸು ಬರುತ್ತೆ. ಸೊ ಇದು ಮಿಡ್ ವೇರಿಯಂಟ್. ಇದು ಲೆದರ್ ಅಪೋಲ್ಸ್ಟ್ರಿ ಇದೆ, ಡ್ಯುಯಲ್ ಏರ್ ಬ್ಯಾಗ್ ಇದೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ, ನ್ಯೂ ಟೈರ್ಸ್ ಇದೆ, 4 ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಅದು ಕೂಡ ಪೆಟ್ರೋಲ್ ವಿತ್ CNG ವೆಹಿಕಲ್ ಇದು ಸರ್. ಪ್ರೈಸ್ ಇದು ಸರ್ 12 lakhs ಹೇಳ್ತಿದ್ದೀವಿ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ 11,50,000 ಕೊಡ್ತೀವಿ ಸರ್. 11,50,000ಕ್ಕೆಲ್ಲ ಒಂದು ಲೇಟೆಸ್ಟ್ ಮಾಡೆಲ್ ಎರ್ಟಿಗಾ ಪೆಟ್ರೋಲ್ ವಿತ್ CNG, ಅದು ಕೂಡ ವಿತ್ ಲೈಫ್ ಟೈಮ್ ಟ್ಯಾಕ್ಸ್. ಆಕ್ಚುಲಿ ಗಾಡಿಗಳು ನೋಡ್ತಿದ್ರೆ ಖುಷಿ ಆಗುತ್ತೆ. ಕಂಡೀಷನ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಒಂದ್ಸಲಿ ಬಂದು ಟೆಸ್ಟ್ ಡ್ರೈವ್ ನೋಡಿ ಇಂಜಿನ್ ಕಂಡೀಷನ್ ಚೆಕ್ ಮಾಡಿಕೊಂಡು ತೊಗೊಂಡು ಹೋಗ್ಬಿಡ್ಬೋದು ಸರ್. ಇದು ಯಾವ ಮಾಡಲ್ ಸರ್? ಸರ್ ಇದು 23 ಮಾಡಲ್ ಪೆಟ್ರೋಲ್ VXI ಮಾಡಲ್. ಇದು ನಿಮಗೆ CNG ಬೇಕಾದ್ರೆ ಫಿಟ್ ಮಾಡಿಸ್ಕೊಡಿ ಅಂದರೆ ಆಪ್ಷನಲ್ ಇದೆ, ಮಾಡಿಸ್ಕೊಡ್ತೀವಿ. ಓಕೆ. ಸಿಂಗಲ್ ಓನರ್ VXI ಮಾಡಲ್. VXI ಮಾಡಲ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಆಟೋ ಫೋಲ್ಡಿಂಗ್ ORVMಸು, ಮತ್ತು ನಿಮಗೆ ಆಟೋ ಫೋಲ್ಡಿಂಗ್ ORVMಸ್ ಜೊತೆಗೆ 4 ಪವರ್ ವಿಂಡೋಸ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಎಲ್ಲ ಫೀಚರ್ಸು ಬರುವಂಥದ್ದು. ಆ್ಯಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಆ್ಯಸ್ ಆಫ್ ನೋ ಸ್ವಿಫ್ಟ್ ಡಿಸೈರ್ 2024 ಲಾಂಚ್ ಆಗಿರೋದ್ರಿಂದ ಈ ಒಂದು ಡಿಸೈರ್ಗೆ, ಅದು ಕೂಡ VXI ZXIಗೆ ತುಂಬ ಡಿಮ್ಯಾಂಡ್ ಆಗಿದೆ. ಯಾಕೆಂದರೆ ಬರೀ ಆ್ಯಸ್ ಆಫ್ ನೋ ಬರೀ ಟೂರೆಸ್ ಅಷ್ಟೇ ಅವೈಲೇಬಲ್ ಇರುವಂಥದ್ದು ಶೋರೂಮಲ್ಲಿ. ಎಸ್ ಸರ್. ಒಂದು ಫೈನಲ್ ಪ್ರೈಸ್ ಸರ್ ಇದಕ್ಕೆ? ಸರ್ ಇದು ಪೆಟ್ರೋಲ್ ಗಾಡಿ ಆದರೆ 7 ಲಕ್ಷ ನೆಗೋಷಿಯಬಲ್ ಆಗುತ್ತೆ. CNG ಫಿಟೆಡ್ ಬೇಕು ಅಂದ್ರೆ 8 ಲಕ್ಷ ನೆಗೋಷಿಯಬಲ್ ಆಗುತ್ತೆ ಸರ್. 8 ಲಕ್ಷಕ್ಕೆ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. CNG ಬೇಕು ಅಂದರೆ ಪೆಟ್ರೋಲ್ ಗಾಡಿ ಆದರೆ ಫೈನಲ್ ಪ್ರೈಸ್ ಇದಕ್ಕೆ ಪೆಟ್ರೋಲ್ ಗಾಡಿ ಅಂತ ಇಟ್ಕೊಂಡು ಹೇಳ್ಬಿಟ್ಟು ಪೆಟ್ರೋಲ್ ಗಾಡಿ ಆದರೆ 660 ಫೈನಲ್ ಮಾಡ್ಕೊಡ್ತೀನಿ ಸರ್ ನಿಮ್ಮ ಕಡೆಯಿಂದ ಬಂದರೆ. ಮಾಡಲು ಸರ್? ಸರ್ 23 ಮಾಡಲ್ VXI. 2023 ಮಾಡಲ್ VXI 6,60,000ಕ್ಕೆ ಸಿಗ್ತಾ ಇದೆ ಸರ್. ಎಕ್ಸಾಂಪಲ್ ಇದೇ ಗಾಡಿ ಶೋರೂಮಲ್ಲಿ ತೊಗೋಬೇಕಂದ್ರೆ ಎಷ್ಟಾಗುತ್ತೆ ಪ್ರೈಸು? ಸರ್ 8 lakh ಮೇಲಿದೆ ಸರ್. ಇದು 8 ಲಕ್ಷದ ಮೇಲಿದೆ. ಹೌದು. ಓಕೆ. ಇದು ಸರ್? ಇದು 2020 ಮಾಡಲು, ಟೂರೆಸ್ಸು, ಸಿಂಗಲ್ ಓನರು, ರನ್ನಿಂಗ್ ಡಾಕ್ಯುಮೆಂಟ್ಸು, ಬ್ರ್ಯಾಂಡ್ ನ್ಯೂ ಟೈರ್ ಇದೆ 4 ಸರ್. 6,20,000 ಹೇಳ್ತಿದ್ದೀವಿ, ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. ಇದು ಕೂಡ 20 ಮಾಡಲೇ? ಹೌದು. 20 ಮಾಡಲೇ ನಿಮಗೆ 6,20,000 ಹೇಳ್ತಿರೋದು. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಒಂದು ಫೈನಲ್ ಪ್ರೈಸ್ ಹೇಳಿ 6 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಫೈನಲ್ 6 ಲಕ್ಷಕ್ಕೆಲ್ಲ ಮಾಡ್ಕೊಡ್ತೀರಾ? ನನ್ನ ವೀಕ್ಷಕರೇ ನೋಡ್ಕೋಬೋದು. ಸೊ ಎಲ್ಲ ಗಾಡಿದು ಕಂಡೀಷನ್ ಕೂಡ ಅಷ್ಟೇ ನೀಟಾಗಿ ಕಾಣ್ತಾ ಇದೆ. ನಿಮಗೆ ಲೆದರ್ ಅಪೋಲ್ಸ್ಟ್ರಿ ಕೂಡ ಇರುವಂಥದ್ದು, ಏರ್ ಬ್ಯಾಗ್ ಕೂಡ ಇದೆ, ABS ಕೂಡ ಬರುತ್ತೆ. 6 ಲಕ್ಷಕ್ಕೆಲ್ಲ 20 ಮಾಡಲ್ ಸ್ವಿಫ್ಟ್ ಡಿಸೈರು ಫೈನಲ್ ಆಗುತ್ತೆ. ಮತ್ತೊಂದು ನ್ಯೂ ಶೇಪ್ ಸ್ವಿಫ್ಟ್ ಡಿಸೈರ್ ಇದೆ. ಎಸ್ ಸರ್. ಸರ್ ಇದು 23 ಮಾಡಲು VXI ಸರ್. ಪೆಟ್ರೋಲ್ ಗಾಡಿ. ಇದು ಸಿಂಗಲ್ ಓನರ್ ಸರ್. ರನ್ನಿಂಗ್ ಡಾಕ್ಯುಮೆಂಟ್ಸ್ ಇದೆ, ಲೋ ಮೈಲೇಜ್. ಇದು 60,000 ಓಡಿದೆ. ಓಕೆ. ಓನ್ಲಿ 60,000 ಕಿಲೋಮೀಟರ್ ಡ್ರಿವನ್ನು. ಅದೇ ಥರ ಕಾಣ್ತಾ ಇದೆ. ಮತ್ತು ಇದು ನೋಡ್ತಿರ್ಬೋದು, ಡ್ಯಾಶ್ ಬೋರ್ಡ್ ನಿಮಗೆ ಡ್ಯುಯಲ್ ಟೋನ್ ಡ್ಯಾಶ್ ಬೋರ್ಡ್ ಬರುವಂಥದ್ದು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ, ಆಟೋ ಫೋಲ್ಡಿಂಗ್ ORVMಸು, ರೇರಲ್ಲೂ ಕೂಡ AC ವೆಂಟ್ಸ್ ಬರುತ್ತೆ. ನ್ಯೂ ಶೇಪ್ ಸ್ವಿಫ್ಟ್ ಡಿಸೈರಲ್ಲಿ ಕಸ್ಟಮರ್ಗೆ ಒಳ್ಳೆ ಕಂಫರ್ಟ್ ಇರುತ್ತೆ. ಒಂದು ಫೈನಲ್ ಪ್ರೈಸ್ ಸರ್ ಇದಕ್ಕೆ? ಸರ್ ಪೆಟ್ರೋಲ್ ಗಾಡಿ ಇದು ಸೇಮ್ 6,60,000 ಕೊಡ್ತೀನಿ ಸರ್. 6,60,000ಕ್ಕೆ. ಹೌದು. ಮಾಡಲು ಸರ್? 23 ಮಾಡಲ್ VXI. 2023 ಮಾಡಲ್ಲು ಪೆಟ್ರೋಲ್ ಗಾಡಿ ಸ್ವಿಫ್ಟ್ ಡಿಸೈರ್ ಬಂದ್ಬಿಟ್ಟು 6,60,000ಕ್ಕೆ ಫೈನಲ್ ಆಗ್ತಾ ಇದೆ. CNG ಬೇಕು ಅಂದರೆ ಫಿಟ್ ಮಾಡ್ಕೊಡ್ತೀವಿ, 8 ಲಕ್ಷ ನೆಗೋಷಿಯಬಲ್. ಓಕೆ ಸರ್. ಸರ್ ಇದು 2023 ZXI. ಇದು ಟಾಪ್ ಎಂಡ್ ಮಾಡಲ್. ಇದು ಪೆಟ್ರೋಲ್ ಗಾಡಿ. ಇದೂ 8 ಲಕ್ಷ ಹೇಳ್ತೀವಿ ಸರ್, ನೆಗೋಷಿಯಬಲ್ ಕೊಡ್ತೀವಿ. 8 ಲಕ್ಷಗೆಲ್ಲ ಫೈನಲ್ ಆಗುತ್ತೆ. ಅದೇ ನೆಗೋಷಿಯಬಲ್ ಆಗುತ್ತೆ 8 ಲಕ್ಷಗೆ. ZXI ಇದು ಫುಲ್ ಟಾಪ್ ಎಂಡ್ ಮಾಡಲು, ಫುಲ್ಲಿ ಟಾಪ್ ಎಂಡು. ಯಾರಾದರೂ ZXI ಹೆಂಗಾಗ್ಬಿಡುತ್ತೆ ಅಂದರೆ ಕೆಲವೊಂದ್ಸಲಿ ಯೆಲ್ಲೋ ಬೋರ್ಡ್ಗಳು ತುಂಬ ಲಾಂಗ್ ಡ್ರೈವು, ಏನಾದ್ರು ಊರು ತುಂಬ ದೂರ ಇತ್ತು ಅಂದರೆ ಅವರೇ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅಂಥವ್ರು ಒಂದು ಟಾಪ್ ಎಂಡ್ ಗಾಡಿ ತೊಗೊಂಬಿಡೋಣ, ಎರಡಕ್ಕೂ ಆಗುತ್ತೆ. ಹೌದು. ಈ ಕಡೆ ಕೆಲಸದ ಪಾಡಿ ಕೆಲಸನೂ ಆಗುತ್ತೆ. ಹೌದು. ಲೋ ಮೈಲೇಜ್ ಇದೆ ಸರ್. ಇದನ್ನು ತುಂಬ ಚೆನ್ನಾಗಿದೆ ಗಾಡಿ, ಶೋರೂಮ್ ಟ್ರ್ಯಾಕ್ ಇದೆ.
ಸರ್ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ಇದಕ್ಕೆ. ಸರ್ ನಿಮ್ಮ ಕಡೆಯಿಂದ ಬಂದರೆ ಒಂದು 760 ಮಾಡ್ಕೊಡ್ತೀನಿ ಸರ್. 7,60,000ಕ್ಕೆ 2023 ಮಾಡಲ್ಲು ಪೆಟ್ರೋಲ್ ಗಾಡಿ, ಅದು ಕೂಡ ZXi ಫೈನಲ್ ಆಗುತ್ತೆ. ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು ಮತ್ತು ಪುಷ್ ಬಟನ್ ಸ್ಟಾರ್ಟು ಮತ್ತು ಇನ್ಫೋಟೈನ್ಮೆಂಟ್ ಸಿಸ್ಟಮು ಎಲ್ಲ ಫೀಚರ್ಸು ಇದರಲ್ಲಿ ಇರುವಂಥದ್ದು. ನೆಕ್ಸ್ಟ್ ಒಂದು ಇಟಿಯೋಸ್ ಇದೆ ನೋಡ್ತಿರ್ಬೋದು. ಎಸ್ ಸರ್. ಸರ್ ಇದು 2017 ಮಾಡಲು ಸಿಂಗಲ್ ಓನರ್ ಸರ್. ಇದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ, 1,40,000 ಓಡಿದೆ. 550 ಹೇಳ್ತಿದ್ದೀವಿ ಸರ್, ಸ್ವಲ್ಪ ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಟೊಯೋಟಾ ಗಾಡಿಗೆ 1,40,000 ಎಲ್ಲ ಓಡಿರೋದಲ್ಲ, ಏನು ಲೆಕ್ಕಕ್ಕಿಲ್ಲ, ಯಾಕೆಂದರೆ ಅಷ್ಟು ಕಿಲೋಮೀಟರ್ಗಳು ಓಡುತ್ತಿದ್ದು. ಸರ್ ಒಂದು ಫೈನಲ್ ಪ್ರೈಸ್ ಇದಕ್ಕೆ ಸರ್ 520 ಮಾಡ್ಕೊಡ್ತೀನಿ ಸರ್ ಫೈನಲ್. 5,20,000ಕ್ಕೆ ಮಾಡಲು ಸರ್. 17 ಮಾಡಲ್ ಸಿಂಗಲ್ 17 ಮಾಡಲ್ ಇಟಿಯೋಸು 5,20,000ಕ್ಕೆಲ್ಲ ಸಿಗ್ತದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ. ಆ್ಯಂಡ್ 1 ಲ್ಯಾಕ್ ಕವರ್ ಇದೆ, ಫ್ಲೋರ್ ಮ್ಯಾಟ್ ಇದೆ. 1 ಲ್ಯಾಕ್ ಪ್ಲಸ್ ಅಷ್ಟೇ ಓಡಿರೋದು. ಏರ್ ಬ್ಯಾಗ್ ಕೂಡ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಸೀಟ್ ಕವರ್ಸು ಕೂಡ ಲೆದರ್ ಅಪಲ್ಸ್ಟ್ರಿ ಇದೆ. ಸರ್ ಇದು 2023 ಮಾಡಲು ಟೂರೆಸ್. ಇದು CNG ವಿತ್ ಪೆಟ್ರೋಲು, ಶೋರೂಮಿಂದನೇ CNG ಬಂದಿದೆ. 23 ಮಾಡಲು ಪವರ್ ವಿಂಡೋಸು, ಸೆಂಟ್ರಲ್ ಲ್ಯಾಕ್ ಎಲ್ಲ ಮಾಡಿಸಿದ್ವಿ ನಾವೇನೆ. ಓಕೆ. 7,60,000 ಹೇಳ್ತಾ ಇದ್ದೀವಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. 7,60,000 ಹೇಳ್ತಿರೋದು, ನೆಗೋಷಿಯಬಲ್ ಆಗುತ್ತೆ. CNG ವಿತ್ ಪೆಟ್ರೋಲ್ ಇದು. ಅವಾಗಲೇ ನೋಡಿದ್ದು 2 ಗಾಡಿ ಪೆಟ್ರೋಲ್ ಮಾತ್ರ, ಇದು CNG ವಿತ್ ಪೆಟ್ರೋಲು. ಸರ್ ಇವಾಗ CNG ಎಷ್ಟು ಮೈಲೇಜ್ ಕೊಡುತ್ತೆ, ಹಾಗೆ ಪೆಟ್ರೋಲಲ್ಲಿ ಎಷ್ಟು ಮೈಲೇಜ್ ಕೊಡುತ್ತೆ? ಪೆಟ್ರೋಲಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು 20-22 ಬರ್ಬೋದು. CNG 28 ಇಂದ 30 ಬರುತ್ತೆ ಸರ್. 28 ಇಂದ 30 ಬರುತ್ತೆ. ಇದಕ್ಕೆ ಶೋರೂಮಿಂದ ಸೆಂಟ್ರಲ್ ಲಾಕು, ಪವರ್ ವಿಂಡೋಸ್ ಏನು ಬರಲ್ಲ, ನಾವೆಲ್ಲ ಫಿಟ್ಟಿಂಗ್ ಮಾಡಿಸಿದ್ದೀವಿ. ಗಾಡಿ ತುಂಬ ಚೆನ್ನಾಗಿದೆ, 44,000 ಲೋ ಮೈಲೇಜ್ ಆಗಿದೆ, ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಆ್ಯಂಡ್ ವೀಕ್ಷಕರೇ, ನೀವು ಪೆಟ್ರೋಲಲ್ಲಿ ತಗೊಳ್ಳೋದ್ರಿಂದ ಏನಪ್ಪ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ನಿಮಗೆ ಮೇಂಟೆನೆನ್ಸ್ ಈಸಿ ಇರುತ್ತೆ, ತುಂಬ ಮೇಂಟೆನೆನ್ಸ್ ಇರಲ್ಲ, ಈಸಿ ಟು ಮೇಂಟೈನ್. ಪ್ಲಸ್ CNG ಬಂದ್ಬಿಟ್ಟು ಕಾಸ್ಟು ಕಮ್ಮಿ ಆ್ಯಂಡ್ ಮೈಲೇಜು ಕೂಡ ಜಾಸ್ತಿ. ನೆಕ್ಸ್ಟ್ ಮತ್ತೊಂದು ಇಟಿಯೋಸು. ಎಸ್ ಸರ್. ಸರ್ ಇದು 2018 ಮಾಡಲು ಸೆಕೆಂಡ್ ಓನರ್ ಸರ್. ಪ್ಲಾಟಿನಮ್ ಇದು, ಇಟಿಯೋಸ್ ಪ್ಲಾಟಿನಮ್ ಇದು. ಓಕೆ. 1,40,000 ಚೇಂಜಸ್ ಇದು ಓಡಿದೆ, ಸೆಕೆಂಡ್ ಓನರು. 580 ನೆಗೋಷಿಯಬಲ್ ಆಗುತ್ತೆ ಸರ್. ಇದು 5,80,000ಕ್ಕೆ ಫೈನಲ್ ಆಗುತ್ತೆ. ಡ್ಯುಯಲ್ ಡ್ಯಾಶ್ಬೋರ್ಡ್ ಇದೆ, ಡ್ಯುಯಲ್ ಕಲರ್ ಡ್ಯಾಶ್ಬೋರ್ಡ್ ಇದೆ. ಇದು ಕೂಡ 17 ಮಾಡಲು ಸರ್. 18 ಮಾಡಲ್ ಸರ್. ಇದು 18 ಮಾಡಲು. 17 ಮಾಡಲು ಬೇಕು ಅಂದ್ರೆ 17 ಮಾಡಲ್ ಇದೆ, 18 ಮಾಡಲು ಬೇಕು ಅಂದ್ರೆ 18 ಮಾಡಲ್ ಇದೆ. 1,24,000 ಕಿಲೋಮೀಟರ್ ಡ್ರಿವನ್ನು, ಡ್ಯುಯಲ್ ಟೋನ್ ಡ್ಯಾಶ್ಬೋರ್ಡ್ ಬರುತ್ತೆ. ಇದರಲ್ಲೂ ಕೂಡ ಚೆಕ್ ಮಾಡ್ಕೋಬೋದು ಗಾಡಿ ಕಂಡೀಷನ್ನು. ನೆಕ್ಸ್ಟ್ ಮತ್ತೊಂದು ಇಟಿಯೋಸ್. ಎಸ್ ಸರ್. ಸರ್ ಇದು 2019 ಮಾಡಲು ಪ್ಲಾಟಿನಮ್ ಸಿಂಗಲ್ ಓನರ್. ಇದು 7,30,000 ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸಿಂಗಲ್ ಓನರ್ ಇದು. 19 ಮಾಡಲ್ ಪ್ಲಾಟಿನಮ್ ಸಿಂಗಲ್ ಓನರ್. 1,30,000 ಶೋರ್ ಮೇಂಟೆನೆನ್ಸ್. ಶೋರೂಮ್ ಮೇಂಟೆನೆನ್ಸು. ಸೊ ಆಲ್ಮೋಸ್ಟ್ ನಿಮಗೆ ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ ಆ ಥರ ಗಾಡಿ. ಆ್ಯಂಡ್ ವೀಕ್ಷಕರೇ ನೋಡಿದ್ರಲ್ಲ, ಆಲ್ಮೋಸ್ಟ್ ಎಲ್ಲ ಗಾಡಿ ಏನು ನೋಡಿದ್ರಿ 90% ಆಫ್ ದಿ ವೆಹಿಕಲ್ಸು ಸಿಂಗಲ್ ಓನರ್ ವೆಹಿಕಲ್ಸೇ ಇರೋದು. ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಲೆಸ್ ಡ್ರಿವನ್ ಗಾಡಿಗಳೇ ಇರೋದು. ಸೊ ಯಾರಾದರೂ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ನೀವು ವೆಹಿಕಲ್ ಎಲ್ಲೇ ತೊಗೊಳ್ಳಿ, ಸಿಂಗಲ್ ಓನರು ಇಲ್ಲ ಸೆಕೆಂಡ್ ಓನರ್ ತೊಗೊಳ್ಳಿ. ಏನಕ್ಕೆ ಅಂದರೆ ನೀವು ಫ್ಯೂಚರ್ ಮಾರ್ತೀನಿ ಅಂದ್ರೂ ನಿಮ್ಗೆ ಒಳ್ಳೆ ರೇಟ್ ಸಿಗುತ್ತೆ. ನಮ್ಮ ಹತ್ರನೇ ತಗೋಬೇಕು ಅಂತ ಏನೂ ಇಲ್ಲ. ಒಳ್ಳೆ ಗಾಡಿ, ಕಂಡೀಷನ್ ಗಾಡಿ ತೊಗೊಂಡೋಗಿ, ನಿಮಗೂ ಬೆನಿಫಿಟ್ ಆಗುತ್ತೆ. ದುಡಿಯೋಕ್ಕೆಂದ ಗಾಡಿ ತೊಗೊಂಡೋಗ್ತಾ ಇದ್ದೀರಾ, ತೊಗೊಂಡೋಗಿದ ತಕ್ಷಣವೇ ಮೆಕ್ಯಾನಿಕ್ ಹತ್ರ ನೀವು ಬಿಟ್ಟು ಖರ್ಚು ಮಾಡೋದು ಬೇಡ. ದುಡಿಯೋಕ್ಕೆ ಒಳ್ಳೆ ಗಾಡಿ ತೊಗೊಂಡೋಗ್ತಾ ಇದ್ದೀರಾ, ಬಂದು 4 ಗಾಡಿ ನೋಡ್ಬಿಟ್ಟು ತೊಗೊಂಡೋಗಿ. ನೋಡಿದ್ರಲ್ಲ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನಾಗರಾಜ್ ಸರ್. ನಿಮಗೆ ಬೇಕಾದಂತಹ ಗಾಡಿ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.